ನಮಸ್ಕಾರ ಸ್ನೇಹಿತರೆ. ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಕೂಡ ಒಂದು ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಕರ್ನಾಟಕದ ನದಿಗಳು, ಹಾಗೆ ಅಣೆಕಟ್ಟುಗಳು, ಹಾಗೆ ಜಲಪಾತಗಳ ಬಗ್ಗೆ ಕೇಳ್ತಕ್ಕಂತಹದ್ದು ಸರ್ವಸಾಮಾನ್ಯ. ಹಾಗಾಗಿ ಮುಂದೆ ಬರುವಂತಹ PC, PSI, ಗ್ರೂಪ್ ಸಿ, ಹಾಗೆ ಟೀಚರ್ ಎಕ್ಸಾಮ್ಗಳಾಗಿರಬಹುದು, ಹಾಗೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಒಂದು ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಬರುವಂತಹ ಕಾರಣದಿಂದಾಗಿ ನಾವು ಈ ವಿಚಾರದ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಇನ್ನು ಕರ್ನಾಟಕದಲ್ಲಿ ಹರಿಯುವಂತಹ ನದಿಗಳನ್ನು ನಾವು ಪ್ರಮುಖವಾಗಿ ಎರಡು ವಿಧಗಳಾಗಿ ಮಾಡ್ಕೊಂಡಿದ್ದೀವಿ. ಒಂದು ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳು, ಹಾಗೆ ಪಶ್ಚಿಮ ಅಭಿಮುಖವಾಗಿ ಹರಿಯುವಂತಹ ನದಿಗಳು ಅಂತ. ಅಂದರೆ ಈ ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳು ಬಂಗಾಳ ಕೊಳ್ಳಿಯನ್ನು ಸೇರಿದ್ರೆ, ಪಶ್ಚಿಮ ಅಭಿಮುಖವಾಗಿ ಹರಿಯುವಂತಹ ನದಿಗಳು ಏನು ಮಾಡ್ತವೆ, ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂತಹವು. ಅದರಲ್ಲಿ ಪ್ರಮುಖವಾಗಿ ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳು ನಮ್ಮ ಕರ್ನಾಟಕದಲ್ಲಿ ಮೊದಲನೆಯದು ಗೋದಾವರಿ, ಎರಡು ಕೃಷ್ಣಾ ನದಿ, ಕಾವೇರಿ, ಉತ್ತರ ಪಿನಾಕಿನಿ ಮತ್ತು ದಕ್ಷಿಣ ಪಿನಾಕಿನಿ ಮತ್ತು ಪಾಲಾರ್ ನದಿ ಅಂತಕ್ಕಂತಹವು. ಇನ್ನು ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು ಕಾಳಿ ನದಿ, ಅಘನಾಶಿನಿ, ಬೆಡ್ತಿ, ಶರಾವತಿ, ನೇತ್ರಾವತಿ ಮತ್ತು ಮಹದಾಯಿ ಅಂತಕ್ಕಂಥವು. ಇವಿಷ್ಟು ಕೂಡ ಪಶ್ಚಿಮ ಅಭಿಮುಖವಾಗಿ ಹರಿಯುವಂತಹ ನದಿಗಳು, ಇವು ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳು. ಇನ್ನು ಗೋದಾವರಿ ನದಿಯ ಬಗ್ಗೆ ನೋಡೋದಾದರೆ, ಈ ಗೋದಾವರಿ ನದಿಯು ಮಹಾರಾಷ್ಟ್ರದಲ್ಲಿ ಉಗಮಗೊಂಡು ಕರ್ನಾಟಕದ ಬೀದರ್ ಜಿಲ್ಲೆಗೆ ಮಾತ್ರ ಸೀಮಿತವಾಗಿರುವಂತಹ ನದಿ. ಅಂದರೆ ಈ ಗೋದಾವರಿ ನದಿ ಬರೀ ಬೀದರ್ ಜಿಲ್ಲೆಗೆ ಮಾತ್ರ ಸಂಬಂಧಿಸಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ. ಅಂದರೆ ಒಂದು ಬೀದರ್ ಜಿಲ್ಲೆಯಲ್ಲಿ ಹರಿದು ಹೋಗ್ತಕ್ಕಂತಹ ಇದು ನದಿ. ಒಂದು ಪರೀಕ್ಷೆಯಲ್ಲಿ ಕೇಳಿದ ಈ ಕೆಳಗಿನವುಗಳಲ್ಲಿ ಯಾವ ನದಿಯು ಕರ್ನಾಟಕದಲ್ಲಿ ಹರಿಯುವುದಿಲ್ಲ ಅಂತ ಎಲ್ಲರೂ ಕೂಡ ಗೋದಾವರಿಯನ್ನು ಹಾಕಿದರು. ಯಾಕಂದರೆ ಗೋದಾವರಿಯು ಕೂಡ ನಮ್ಮ ಕರ್ನಾಟಕದಲ್ಲಿ ಹರಿದು ಹೋಗ್ತಕ್ಕಂತಹ ನದಿ. ಈ ಗೋದಾವರಿ ನದಿಯ ಉಪನದಿಯಾದಂತಹ ಈ ಮಾಂಜ್ರಾ ನದಿ ಇದೆಯಲ್ಲ, ಇದು ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂತಹದ್ದು. ಇನ್ನು ಈ ಮಾಂಜ್ರಾ ನದಿಗೆ ಒಂದು ಕಾರಂಜ ಜಲಾಶಯವನ್ನು ಕಟ್ಟಿರ್ತಕ್ಕಂತಹದ್ದು. ಅಂದರೆ ಈ ಮಾಂಜ್ರಾ ನದಿಯ ಉಪನದಿ ಇದೆಯಲ್ಲ, ಅದರ ಹೆಸರು ಕಾರಂಜ ಅಂತ. ಈ ಕಾರಂಜ ನದಿಗೆ ಈ ಕಾರಂಜ ಜಲಾಶಯವನ್ನು ನಿರ್ಮಾಣ ಮಾಡಿರ್ತಕ್ಕಂತಹದ್ದು. ಇನ್ನು ಕೃಷ್ಣಾ ನದಿ ಬಗ್ಗೆ ನೋಡೋದಾದರೆ, ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವಂತಹ ನದಿ ಅಂತಂದರೆ ಅದು ಕೃಷ್ಣಾ ನದಿ. ಅಂದರೆ ಕಾವೇರಿ ನದಿ ಕೂಡ ನಮ್ಮ ಕರ್ನಾಟಕದ ಪ್ರಮುಖ ನದಿ, ಆದರೆ ಕಾವೇರಿ ನದಿ ಅತಿ ಹೆಚ್ಚು ಉದ್ದವಾಗಿ ಹರಿತಕ್ಕಂತಹದ್ದು ತಮಿಳುನಾಡಿನಲ್ಲಿ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವಂತಹ ನದಿ ಅಂತಂದರೆ ಯಾವುದು, ಕೃಷ್ಣಾ ನದಿ. ಇದು ಮೂಲತಃ ಮಹಾರಾಷ್ಟ್ರದಲ್ಲಿ ಉಗಮಗೊಂಡು ಕರ್ನಾಟಕವನ್ನು ಪ್ರವೇಶಿಸಿ ಆಂಧ್ರ ಪ್ರದೇಶದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರ್ತಕ್ಕಂತಹ ನದಿ ಇದು ಕೃಷ್ಣಾ ನದಿ. ಇನ್ನು ಕರ್ನಾಟಕದಲ್ಲಿ ಹರಿಯುವಂತಹ ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳನ್ನ ನೋಡೋದಾದರೆ, ಒಂದು ಭೀಮಾ ನದಿ, ಎರಡು ದೋಣಿ, ಮೂರು ಘಟಪ್ರಭಾ, ನಾಲ್ಕು ಮಲಪ್ರಭಾ, ಐದು ತುಂಗಭದ್ರಾ. ಈ 5 ನದಿಗಳು ಕೂಡ ಒಂದು ಕರ್ನಾಟಕದಲ್ಲಿ ಹರಿತಕ್ಕಂತಹ ಕೃಷ್ಣಾ ನದಿಯ ಉಪನದಿಗಳು. ಈ 5 ನದಿಗಳು ಕೂಡ ಒಂದು ಬಿಜಾಪುರ ಅಂತ ಏನು ಕರಿತೀವಿ ಆ ಜಿಲ್ಲೆಯಲ್ಲಿ ಹರಿಯುವುದರಿಂದ ನಾವು ವಿಜಯಪುರವನ್ನು ಪಂಚ ನದಿಗಳ ನಾಡು ಅಂತ ಕರಿತೇವೆ. ಇನ್ನು ಕೃಷ್ಣಾ ನದಿ ಮತ್ತು ಅದರ ಉಪನದಿಗಳಿಗೆ ಕೆಲವೊಂದು ಅಣೆಕಟ್ಟುಗಳನ್ನು ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದು ನಾವು ಕಾಣಬಹುದು. ಅದರಲ್ಲಿ ಪ್ರಮುಖವಾದವುಗಳು ಒಂದು ಬೆಣ್ಣೆತೊರೆ ಅಣೆಕಟ್ಟು ಅಂತಕ್ಕಂತಹದ್ದು. ಇದು ಭೀಮಾ ನದಿಗೆ ಕಟ್ಟಿರ್ತಕ್ಕಂತಹದ್ದು. ಅಂದರೆ ಕೃಷ್ಣಾ ನದಿಯ ಉಪನದಿಯಾದಂತಹ ಭೀಮಾ ನದಿಗೆ ಈ ಬೆಣ್ಣೆತೊರೆಯ ಅಣೆಕಟ್ಟನ್ನು ಕಟ್ಟಿರ್ತಕ್ಕಂತಹದ್ದು. ಇದು ಕಲಬುರಗಿ ಜಿಲ್ಲೆಯಲ್ಲಿ ಇರತಕ್ಕಂತಹದ್ದು. ಇನ್ನು ನಾರಾಯಣಪುರ ಅಣೆಕಟ್ಟು ಅಂತಕ್ಕಂಥದ್ದು, ಇದನ್ನು ನಾವು ಬಸವಸಾಗರ ಅಣೆಕಟ್ಟು ಅಂತಲೂ ಕೂಡ ಕರಿತೇವೆ. ಇನ್ನು ನಾರಾಯಣಪುರ ಅಣೆಕಟ್ಟನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ಯಾದಗಿರಿ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹದ್ದು. ಇನ್ನು ಪ್ರಮುಖವಾದದ್ದು ಆಲಮಟ್ಟಿ ಅಣೆಕಟ್ಟು ಅಂತಕ್ಕಂತಹದ್ದು. ಈ ಆಲಮಟ್ಟಿ ಅಣೆಕಟ್ಟನ್ನು ನಾವು ಮತ್ತೊಂದು ಹೆಸರಿನಿಂದ ಕರಿತೀವಿ. ಅದು ಏನಂತಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತ. ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತ ಏನಕ್ಕೆ ಕರಿತೀವಿ ಅಂತಂದರೆ, ಈ ಆಲಮಟ್ಟಿ ಅಣೆಕಟ್ಟನ್ನು ಒಂದು ಶಂಕುಸ್ಥಾಪನೆ ಮಾಡಲಿಕ್ಕೋಸ್ಕರ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಂದು ಇದನ್ನು ಶಂಕುಸ್ಥಾಪನೆ ಮಾಡಿ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಹಾಗಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತ ಕರಿತೇವೆ. ಇನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ಈ ಬಿಜಾಪುರ ಜಿಲ್ಲೆಯಲ್ಲಿ ಕಟ್ಟಿರ್ತಕ್ಕಂತಹದ್ದು ಯಾವುದನ್ನು, ಈ ಆಲಮಟ್ಟಿ ಅಣೆಕಟ್ಟು ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತಕ್ಕಂತಹದ್ದನ್ನು.
ಇನ್ನು ಇಳ್ಕಲ್ ಅಣೆಕಟ್ಟು ಅಂತಕ್ಕಂತಹದ್ದು ಇದು ಕೂಡ ಒಂದು ಪ್ರಮುಖವಾದಂತಹ ಅಣೆಕಟ್ಟು. ಇದು ಇರ್ತಕ್ಕಂತಹದ್ದು ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಘಟಪ್ರಭಾ ನದಿಗೆ, ಅಂದರೆ ಘಟಪ್ರಭಾ ನದಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಕಟ್ಟಿರ್ತಕ್ಕಂತಹ ಅಣೆಕಟ್ಟು ಇಳ್ಕಲ್ ಅಣೆಕಟ್ಟು. ಇದನ್ನು ನಾವು ಮತ್ತೊಂದು ಹೆಸರಿನಿಂದ ಕರಿತೀವಿ, ಏನಂದರೆ ಅದು ರಾಜ ಲಕ್ಕಮ್ಮ ಗೌಡ ಅಣೆಕಟ್ಟು ಅಂತಕ್ಕಂತಹದ್ದು. ಆಯಿತಾ, ಇದು ಕೂಡ ಪ್ರಮುಖವಾದದ್ದು, ಇದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು. ಇನ್ನು ತುಂಗಭದ್ರಾ ಅಣೆಕಟ್ಟು ಅಂತಕ್ಕಂತಹದ್ದು, ಈ ತುಂಗಭದ್ರಾ ಅಣೆಕಟ್ಟನ್ನು ತುಂಗಭದ್ರಾ ನದಿಗೆ ಕಟ್ಟಿರ್ತಕ್ಕಂತಹದ್ದು ಎಲ್ಲಿ ಅಂತಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ. ಆದರೆ ಇವಾಗ ಡಿವೈಡ್ ಆಗಿ ವಿಜಯನಗರ ಆಗಿರೋದ್ರಿಂದ ಈ ಹೊಸಪೇಟೆ ತಾಲೂಕು ಏನಿದೆ ಇದು ವಿಜಯನಗರ ಜಿಲ್ಲೆಯಲ್ಲಿ ಬರ್ತಕ್ಕಂತಹದ್ದು. ಹಾಗಾಗಿ ಈ ವಿಜಯನಗರ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಅಣೆಕಟ್ಟು ಯಾವುದು? ತುಂಗಭದ್ರಾ ಅಣೆಕಟ್ಟು. ಇದು ತುಂಗಭದ್ರಾ ನದಿಗೆ ಕಟ್ಟಿರ್ತಕ್ಕಂತಹದ್ದು. ಇದನ್ನು ನಾವು ಮತ್ತೊಂದು ಹೆಸರಿಂದ ಕರಿತೀವಿ, ಪಂಪಸಾಗರ ಅಂತಲೂ ಕೂಡ ಇದನ್ನು ಕರಿತೇವೆ. ಇನ್ನು ಇಪ್ಪರಗಿ ಅಣೆಕಟ್ಟು ಅಂತ ಬರುತ್ತೆ, ಅದು ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂತಹದ್ದು. ಇನ್ನು ಚಿಕ್ಕ ಪಡಸಗಿ ಅಣೆಕಟ್ಟು ಅಂತ ಬರುತ್ತೆ, ಅದು ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂತಹದ್ದು. ಇನ್ನೊಂದು ಪ್ರಮುಖವಾದದ್ದು ನಮ್ಮ ಕರ್ನಾಟಕದ ಜೀವ ನದಿ ಎಂದೇ ಕರೆಯುವಂತಹ ಕಾವೇರಿ ನದಿ. ಈ ಕಾವೇರಿ ನದಿ ಕರ್ನಾಟಕದ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬಲ್ಲಿ ಉಗಮಗೊಳ್ತಕ್ಕಂತಹದ್ದು. ಯಾವುದು? ಈ ಕಾವೇರಿ ನದಿ. ಅಲ್ಲಿ ಉಗಮಗೊಂಡು ನಮ್ಮ ಕರ್ನಾಟಕದಲ್ಲಿ ಹರಿದು ತದನಂತರ ತಮಿಳುನಾಡಿನ ಮೂಲಕ ಬಂಗಾಳ ಕೊಳ್ಳಿಯನ್ನು ಸೇರ್ತಕ್ಕಂತಹದ್ದು ಈ ಕಾವೇರಿ ನದಿ. ಇನ್ನು ಕಾವೇರಿ ನದಿಯು ದಕ್ಷಿಣ ಭಾರತದಲ್ಲಿ ಅತ್ಯಂತ ವಿವಾದವನ್ನು ಹೊಂದಿರತಕ್ಕಂತಹ ನದಿ. ಯಾಕಂತಂದರೆ ಈ ಕಾವೇರಿ ನದಿ ನೀವು ಆವಾಗವಾಗ ನೋಡ್ತಾ ಇರ್ತೀರ. ಈಗ ಕಾವೇರಿ ನದಿ ಹೋರಾಟ ಅಂತಕ್ಕಂತಹದ್ದು ಇವಾಗಲೂ ಕೂಡ ಹಂಗೆ ಮೇಕೆದಾಟು ಯೋಜನೆಗೋಸ್ಕರ ಎಷ್ಟು ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾರೆ, ಅದು ಕೂಡ ಈ ಕಾವೇರಿ ನದಿಗೆ ಸಂಬಂಧಪಟ್ಟಿರ್ತಕ್ಕಂತಹದ್ದು. ಈ ಕಾವೇರಿ ನದಿ ಪ್ರಮುಖವಾಗಿ 4 ರಾಜ್ಯಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಒಂದು ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ಪಾಂಡಿಚೇರಿ ಅನ್ನುವಂತಹ ಒಂದು ಕೇಂದ್ರಾಡಳಿತ ಪ್ರದೇಶ. ಈ 4ಕ್ಕೂ ಕೂಡ ಸೇರಿರ್ತಕ್ಕಂತಹದ್ದು ಈ ಕಾವೇರಿ ನದಿ. ಇನ್ನು ಈ ಕಾವೇರಿ ನದಿಯ ಪ್ರಮುಖ ಉಪನದಿಗಳನ್ನ ನೋಡೋದಾದರೆ ಒಂದು ಸುವರ್ಣವತಿ, ಆರ್ಕಾವತಿ, ಆರಂಗಿ, ಹೇಮಾವತಿ, ಕಬಿನಿ, ನುಗು, ಸಿಂಸಾ, ಲಕ್ಷ್ಮಣ ತೀರ್ಥ, ಮೇಯರ್ ನದಿ ಮತ್ತು ಲೋಕಪಾವನಿ ನದಿ ಅಂತಕ್ಕಂಥವು. ಇವಿಷ್ಟು ಕೂಡ ಕಾವೇರಿ ನದಿಯ ಪ್ರಮುಖ ಉಪನದಿಗಳು. ಇನ್ನು ಕಾವೇರಿ ನದಿ ಮತ್ತು ಅದರ ಉಪನದಿಗಳಿಗೆ ನಿರ್ಮಾಣ ಮಾಡಿರ್ತಕ್ಕಂತಹ ಪ್ರಮುಖ ಅಣೆಕಟ್ಟುಗಳನ್ನ ನೋಡೋದಾದರೆ ಕೃಷ್ಣರಾಜ ಸಾಗರ ಅಂತಕ್ಕಂತಹದ್ದು ಇದು ಪ್ರಮುಖವಾದಂತಹದ್ದು. ನಮ್ಮ ಮೈಸೂರಿನ ರಾಜ ಒಡೆಯರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯರವರ ಪ್ರಯತ್ನದಿಂದ ನಿರ್ಮಾಣವಾದಂತಹ ಒಂದು ಅಣೆಕಟ್ಟು. ಯಾವುದು? KRS ಅಂತ ಕರಿತೀವಿ, ಕೃಷ್ಣರಾಜ ಸಾಗರ ಅಣೆಕಟ್ಟು ಅಂತಕ್ಕಂಥದ್ದು. ಇದು 1931ರಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಮಂಡ್ಯ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹದ್ದು. ಯಾವುದು? ಕೃಷ್ಣರಾಜ ಸಾಗರ ಅಣೆಕಟ್ಟು ಅಂತಕ್ಕಂತಹದ್ದನ್ನು. ಇನ್ನು ನೆಕ್ಸ್ಟ್ ಗೋರೂರು ಅಣೆಕಟ್ಟು ಅಂತ ಬರುತ್ತೆ. ಈ ಗೋರೂರು ಅಣೆಕಟ್ಟನ್ನು ಹೇಮಾವತಿ ನದಿಗೆ ಕಟ್ಟಿರ್ತಕ್ಕಂತಹದ್ದು. ಇದು ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂತಹದ್ದು. ಇನ್ನು ನುಗ್ಗು ಅಣೆಕಟ್ಟು ಅಂತಕ್ಕಂತಹದ್ದು ಇದು ಮೈಸೂರಿನ ಪ್ರಧಾನ ನದಿಯಾದಂತಹ ಈ ನುಗ್ಗು ನದಿಗೆ ಕಟ್ಟಿರ್ತಕ್ಕಂತಹದ್ದು. ಇದು ಎಲ್ಲಿದೆ ಅಂತಂದರೆ ಒಂದು ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಇರ್ತಕ್ಕಂತಹದ್ದು. ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಇರ್ತಕ್ಕಂತಹದ್ದು ಈ ನುಗ್ಗು ಅಣೆಕಟ್ಟು. ಇನ್ನು ಆರಂಗಿ ಅಣೆಕಟ್ಟು ಅಂತ ಬರುತ್ತೆ. ಇದು ಆರಂಗಿ ನದಿಗೆ ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಪ್ರಮುಖ ಅಣೆಕಟ್ಟು. ಇನ್ನು ಕಾವೇರಿ ನದಿಗೆ ನಿರ್ಮಾಣ ಆಗಿರ್ತಕ್ಕಂತಹ ಅಂದರೆ ಕಾವೇರಿ ನದಿಯಿಂದ ನಿರ್ಮಾಣ ಆಗಿರ್ತಕ್ಕಂತಹ ಜಲಪಾತಗಳನ್ನ ನೋಡೋದಾದರೆ ಪ್ರಮುಖವಾಗಿ ಗಗನಚುಕ್ಕಿ ಮತ್ತು ಭರಚುಕ್ಕಿ ಅಂತಕ್ಕಂತಹದ್ದು ಇದು ಮಂಡ್ಯ ಜಿಲ್ಲೆಯಲ್ಲಿ ಇರುವಂತಹ ಒಂದು ಜಲಪಾತ. ಇನ್ನು ಭರಚುಕ್ಕಿ ಜಲಪಾತ ಅಂತಕ್ಕಂತಹದ್ದು ಇದು ಚಾಮರಾಜ ಜಿಲ್ಲೆಯಲ್ಲಿ ಇರ್ತಕ್ಕಂತಹದ್ದು. ಇನ್ನು ಪ್ರಮುಖವಾದ ಚುಂಚನಕಟ್ಟೆ ಜಲಪಾತ ಅಂತಕ್ಕಂತಹದ್ದು ಬರುತ್ತೆ, ಅದು ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂತಹದ್ದು. ಇನ್ನು ಇರ್ಪು ಜಲಪಾತ ಅಂತ ಬರುತ್ತೆ, ಇದು ಕರ್ನಾಟಕದ ಅತ್ಯಂತ ಸಿಹಿ ನೀರಿನ ನದಿಯಾದಂತಹ ಲಕ್ಷ್ಮಣ ತೀರ್ಥ ನದಿಯಿಂದ ನಿರ್ಮಾಣ ಆಗಿರ್ತಕ್ಕಂತಹದ್ದು. ಇದು ಕೊಡಗು ಜಿಲ್ಲೆಯಲ್ಲಿದೆ. ಯಾವುದು? ಇರ್ಪು ಜಲಪಾತ. ಇನ್ನು ಉತ್ತರ ಪಿನಾಕಿನಿ ನದಿ ಅಂತಕ್ಕಂತಹದ್ದು ಈ ನದಿಯು ಕೂಡ ನಮ್ಮ ಕರ್ನಾಟಕದಲ್ಲೇ ಕಂಡು ಬರ್ತಕ್ಕಂತಹದ್ದು. ಈ ಉತ್ತರ ಪಿನಾಕಿನಿ ನದಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿದುರ್ಗ ಸರಣಿಯಲ್ಲಿ ಉಗಮ ಆಗ್ತಕ್ಕಂತಹದ್ದು. ಆ ಸರಣಿಯಲ್ಲಿ ಇರ್ತಕ್ಕಂತಹ ಒಂದು ಚೆನ್ನಕೇಶವ ಬೆಟ್ಟ ಅಂತಕ್ಕಂತಹದ್ರಲ್ಲಿ ಉಗಮ ಆಗ್ತಕ್ಕಂತಹ ನದಿ ಇದು. ಯಾವುದು? ಉತ್ತರ ಪಿನಾಕಿನಿ ನದಿ. ಇನ್ನು ಕರ್ನಾಟಕದಲ್ಲಿ ಹರಿಯುವ ಉತ್ತರ ಪಿನಾಕಿನಿ ನದಿಯ ಉಪನದಿಗಳು ಯಾವ ಅಂತಂದರೆ ಜಯಮಂಗಳಿ, ಚಿತ್ರಾವತಿ ಮತ್ತು ಪಾಪಾಗ್ನಿ ಅಂತಕ್ಕಂತಹದ್ದು. ಈ 3 ಕೂಡ ಉತ್ತರ ಪಿನಾಕಿನಿ ನದಿಯ ಒಂದು ಪ್ರಮುಖವಾದಂತಹ ಉಪನದಿಗಳು. ಇನ್ನು ದಕ್ಷಿಣ ಪಿನಾಕಿನಿ ನದಿ ಅಂತ ಬರುತ್ತೆ, ಅಂದರೆ ಅದು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿದುರ್ಗ ಬೆಟ್ಟದಲ್ಲಿ ಉಗಮ ಆಗ್ತಕ್ಕಂತಹ ಅದು ಕೂಡ
ಯಾವುದೋ ಉತ್ತರ ಅಂದರೆ ಪಿನಾಕಿನಿ ನದಿನ ನಾವು ಎರಡು ಹೆಸರನ್ನು ಕೊಟ್ಕೊಂಡಿದ್ದು, ಒಂದು ಉತ್ತರ ಪಿನಾಕಿನಿ ಮತ್ತು ದಕ್ಷಿಣ ಪಿನಾಕಿನಿ ಅಂತಕ್ಕಂತಹದ್ದು. ಅದು ಕೂಡ ಏನಾಗುತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹುಡ್ತಕ್ಕಂತಹದ್ದು. ಈ ನದಿಯನ್ನು ನಾವು ತಮಿಳ್ನಾಡಿನಲ್ಲಿ ಏನು ಕರಿತೀವಿ ಅಂತಂದರೆ ಪೊನ್ನಯಾರ್ ಅಂತಕ್ಕಂಥ ಹೆಸರಿನಿಂದ ತಮಿಳ್ನಾಡಿನಲ್ಲಿ ಕರಿತಕ್ಕಂತಹದ್ದು ಯಾವುದನ್ನು, ದಕ್ಷಿಣ ಪಿನಾಕಿನಿ ನದಿಯನ್ನು. ಇನ್ನು ಪಾಲಾರ್ ನದಿ ಅಂತ ಬರುತ್ತೆ, ಇದು ಕೋಲಾರ ಜಿಲ್ಲೆಯಲ್ಲಿ ಉಗಮಗೊಂಡು ತಮಿಳುನಾಡಿನ ಚೆನ್ನೈ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರ್ತಕ್ಕಂತಹ ನದಿ ಇದು. ಇನ್ನು ಇವಿಷ್ಟು ಕೂಡ ಪೂರ್ವಾಭಿಮುಖವಾಗಿ ಹರಿಯುವಂತಹ ಪ್ರಮುಖ ನದಿಗಳು. ಇನ್ನು ನಾವು ನೆಕ್ಸ್ಟು ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳನ್ನ ನೋಡೋಣ. ಇನ್ನು ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳಲ್ಲಿ ಪ್ರಮುಖವಾದಂತಹ ನದಿ ಯಾವುದಂತಂದರೆ ಈ ಕಾಳಿ ನದಿ ಅಂತಕ್ಕಂತಹದ್ದು. ಈ ಕಾಳಿ ನದಿಯು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉಗಮಗೊಂಡು ಅದೇ ಜಿಲ್ಲೆಯ ಕಾರವಾರದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂತಹ ನದಿ ಯಾವುದು, ಈ ಕಾಳಿ ನದಿ. ಇನ್ನು ಪಶ್ಚಿಮಕ್ಕೆ ಹರಿಯುವ ಅತಿ ಉದ್ದವಾದಂತಹ ನದಿಯಾಗಿದೆ ಇದು ಯಾವುದು, ಕಾಳಿ ನದಿ ಅಂತಕ್ಕಂತಹದ್ದು. ನಮ್ಮ ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವಂತಹ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದಾಗ ನೀವು ಕಾಳಿ ನದಿ ಅಂತ ಬರೀಬೇಕು. ಇನ್ನು ಸೂಪ ಅಣೆಕಟ್ಟು ಅಂತಕ್ಕಂತಹದ್ದನ್ನು ಈ ಕಾಳಿ ನದಿಗೆ ನಿರ್ಮಾಣ ಮಾಡಿರ್ತಕ್ಕಂತಹದ್ದು. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂತಹದ್ದು. ಇನ್ನು ಕರ್ನಾಟಕದ ಅತಿ ಎತ್ತರವಾದ ಅಣೆಕಟ್ಟು ಯಾವುದು ಅಂತಂದರೆ ಈ ಸೂಪ ಅಣೆಕಟ್ಟು ಇದು ಕಾಳಿ ನದಿಗೆ ಪ್ರಮುಖವಾಗಿ 2 ಜಲಪಾತಗಳು ನಿರ್ಮಾಣ ಆಗಿದೆ. ಅದು ಸಾತೋಡಿ ಜಲಪಾತ ಮತ್ತು ಲಾಲ್ಗುಳಿ ಜಲಪಾತ ಅಂತಕ್ಕಂತಹದ್ದು ಪ್ರಮುಖವಾದವು. ಇನ್ನು ಅಘನಾಶಿನಿ ನದಿ ಅಂತಕ್ಕಂತಹದ್ದು, ಇದು ಉಂಚಳ್ಳಿ ಜಲಪಾತ ಅಥವಾ ಕೆಪ್ಪೆಜೋಗ್ ಜಲಪಾತ ಅಂತಕ್ಕಂತಹದ್ದನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಯಾವುದು, ಈ ಅಘನಾಶಿನಿ ನದಿ. ಇದನ್ನು ನಾವು ಲೂಸಿಂಗ್ಟನ್ ಜಲಪಾತ ಅಂತಲೂ ಕೂಡ ಕರಿತೀವಿ, ಯಾವುದನ್ನು, ಉಂಚಳ್ಳಿ ಜಲಪಾತವನ್ನು. ಹಾಗಾಗಿ ಇದನ್ನು ಕರ್ನಾಟಕದ ಲೂಸಿಂಗ್ಟನ್ ಎನ್ನುವಂತಹ ಹೆಸರಿನಿಂದ ಕರೀತಕ್ಕಂತಹದ್ದು. ಇನ್ನು ಬೆಡ್ತಿ ನದಿ ಅಂತಕ್ಕಂತಹದ್ದು, ಈ ಬೆಡ್ತಿ ನದಿಯ ಒಂದು ಪ್ರಮುಖ ಜಲಪಾತ ಯಾವುದಪ್ಪ ಅಂತಂದರೆ ಈ ಮಾಗೋಡಿ ಜಲಪಾತ ಅಂತಕ್ಕಂತಹದ್ದು. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂತಹದ್ದು. ಇನ್ನು ಪ್ರಮುಖವಾದಂತಹ ನದಿ ಶರಾವತಿ ನದಿ ಅಂತಕ್ಕಂತಹದ್ದು. ಈ ನದಿಯು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಉಗಮಗೊಂಡು ಉತ್ತರ ಕನ್ನಡದ ಹೊನ್ನಾವರದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂತಹ ನದಿ, ಇದು ಶರಾವತಿ ನದಿ. ಇನ್ನು ಶರಾವತಿ ನದಿಯ ಉಪನದಿಗಳನ್ನು ನೋಡೋದಾದರೆ ಎಣ್ಣೆಹೊಳೆ ಅಂತಕ್ಕಂತಹದ್ದು ಮತ್ತು ಹರಿದ್ರಾವತಿ ಅಂತಕ್ಕಂತಹದ್ದು. ಇನ್ನು ಈ ನದಿಗೆ ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರವನ್ನು ನಿರ್ಮಾಣ ಮಾಡಿರ್ತಕ್ಕಂತಹದ್ದು ಇಲ್ಲಿ ಶಿವಮೊಗ್ಗದಲ್ಲಿ. ಇನ್ನು ಇದು ರಾಜ್ಯದಲ್ಲಿ ಅತ್ಯಂತ ಗರಿಷ್ಠ ಜಲವಿದ್ಯುತ್ ಉತ್ಪಾದನೆ ಮಾಡುವಂತಹ ಕೇಂದ್ರ ಆಗಿದೆ, ಯಾವುದು, ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ ಅಂತಕ್ಕಂತಹದ್ದು. ಇನ್ನು ಈ ಶರಾವತಿ ನದಿಗೆ ಪ್ರಮುಖವಾದಂತಹ ಒಂದು ಅಣೆಕಟ್ಟನ್ನು ಕಟ್ಟಲಾಗಿದೆ, ಅದನ್ನು ಲಿಂಗನಮಕ್ಕಿ ಅಣೆಕಟ್ಟು ಅಂತ ಕರಿತೀವಿ. ಇದಿರ್ತಕ್ಕಂತಹದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ. 1964ರಲ್ಲಿ ಈ ಶರಾವತಿ ನದಿಗೆ ಅಡ್ಡಲಾಗಿ ಶಿವಮೊಗ್ಗದ ಸಾಗರ ತಾಲೂಕಿನಲ್ಲಿ ಒಂದು ಲಿಂಗನಮಕ್ಕಿ ಅಣೆಕಟ್ಟನ್ನು ನಿರ್ಮಿಸಲಾಯಿತು ಅಂತಕ್ಕಂತಹದ್ದು. ಇನ್ನು ಕರ್ನಾಟಕದಲ್ಲಿ ಈ ಅಣೆಕಟ್ಟು ಗರಿಷ್ಠ ನೀರಿನ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಅಣೆಕಟ್ಟು ಯಾವುದೋ ಈ ಲಿಂಗನಮಕ್ಕಿ ಅಣೆಕಟ್ಟು ಅಂತಕ್ಕಂತಹದ್ದು. ಇನ್ನು ಈ ನದಿಗೆ ಅಂದರೆ ಶರಾವತಿ ನದಿಗೆ ಜೋಗ್ ಜಲಪಾತ ಅಥವಾ ಗೇರುಸೊಪ್ಪೆ ಜಲಪಾತ ಅಂತಕ್ಕಂತಹದ್ದು ನಿರ್ಮಾಣ ಆಗಿದೆ. ಅದು ಇರ್ತಕ್ಕಂತಹದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಇನ್ನು ನೇತ್ರಾವತಿ ನದಿ. ನೇತ್ರಾವತಿ ನದಿಯು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಉಗಮಗೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂತಹ ನದಿ. ಇನ್ನು ಈ ನೇತ್ರಾವತಿ ನದಿಯ ಉಪನದಿಗಳನ್ನು ನೋಡೋದಾದರೆ ಒಂದು ಗುರುಪುರ ನದಿ ಮತ್ತು ಕುಮಾರಧಾರ ನದಿ ಮತ್ತು ಚಾರ್ಮಾಡಿ ನದಿ ಮತ್ತು ಪಾಲ್ಗುಣ ನದಿ ಅಂತಕ್ಕಂತಹವು. ಇನ್ನು ಈ ನದಿಯ ಮೊದಲ ಹೆಸರು ಬಂಟ್ವಾಳ ಅಂತಕ್ಕಂತಹದ್ದು. ಇನ್ನು ಈ ನೇತ್ರಾವತಿ ನದಿಗೆ ನಿರ್ಮಾಣ ಆಗಿರ್ತಕ್ಕಂತಹ ಜಲಪಾತ ಯಾವುದು ಅಂತಂದರೆ ಬಂಡಾಜೆ ಜಲಪಾತ ಅಂತಕ್ಕಂತಹದ್ದು. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಒಂದು ಪ್ರಮುಖ ಜಲಪಾತ. ಇನ್ನು ಮಹದಾಯಿ ನದಿ ಅಂತಕ್ಕಂತಹದ್ದು. ಈ ಮಹದಾಯಿ ನದಿ ಬೆಳಗಾವಿ ಜಿಲ್ಲೆಯ ಭೀಮಗಡ ಸಮೀಪ ಉಗಮಗೊಂಡು ಗೋವಾ ರಾಜ್ಯದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂತಹ ನದಿ ಯಾವುದೋ ಈ ಮಹದಾಯಿ ನದಿ ಅಂತಕ್ಕಂತಹದ್ದು. ಇದನ್ನು ನಾವು ಗೋವಾ ರಾಜ್ಯದಲ್ಲಿ ಮಾಂಡೋವಿ ನದಿ ಅಂತ ಕರಿತೇವೆ, ಯಾವುದನ್ನು, ಈ ಮಹದಾಯಿ ನದಿಯನ್ನು. ಈ ಮಹದಾಯಿ ನದಿಯಾಗೆ ನಮ್ಮ ಕರ್ನಾಟಕ ಮತ್ತು ಗೋವಾದ ನಡುವೆ ಒಂದು ಸಮಸ್ಯೆ ಇರ್ತಕ್ಕಂತಹದ್ದು ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಇನ್ನು ಮಹದಾಯಿ ನದಿಯ ಉಪನದಿಗಳು ಯಾವ ಅಂತಂದರೆ ಕಳಸ ಮತ್ತು ಬಂಡೂರಿ ಅಂತಕ್ಕಂತಹದ್ದು. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಒಂದು ಕಳಸ ಬಂಡೂರಿ ಯೋಜನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತಕ್ಕಂತಹದ್ದು. ಇನ್ನು ಈ ಮಹದಾಯಿ ನದಿಗೆ ನಿರ್ಮಾಣ ಆಗಿರ್ತಕ್ಕಂತಹ ಜಲಪಾತಗಳು ನೋಡೋದಾದರೆ ಒಂದು ದೂದ್
ದೂಧಸಾಗರ್ ಜಲಪಾತ ಅಂತಕ್ಕಂತಹದ್ದು, ಮತ್ತೊಂದು ವಜ್ರಪೂಹ ಜಲಪಾತ ಅಂತಕ್ಕಂತಹದ್ದು. ಇವೆರಡೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂತಹದ್ದು. ಇದಿಷ್ಟು ಕೂಡ ಕರ್ನಾಟಕದ ನದಿಗಳು, ಅಣೆಕಟ್ಟುಗಳು ಮತ್ತು ಜಲಪಾತಗಳು ಅಂತಕ್ಕಂತಹವು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.